ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಂದ್ರೆ, ಕಡಿಮೆ ಮಾತನಾಡುವವರು ಹೆಚ್ಚು ಯಶಸ್ವಿಯಾಗುತ್ತಾರೆಯೇ ಅನ್ನೋದು. ನಮಸ್ಕಾರ ಎಲ್ರಿಗೂ. ಇವತ್ತೊಂದು ತುಂಬಾ ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಡಿಮೆ ಮಾತನಾಡುವವರು ಹೆಚ್ಚು ಯಶಸ್ವಿಯಾಗುತ್ತಾರೆಯೇ? ನಮ್ಮ ಸುತ್ತಮುತ್ತ ನೋಡಿದ್ರೆ ಕೆಲವರು ತುಂಬಾ ಮಾತಾಡ್ತಿರ್ತಾರೆ, ಆದ್ರೆ ಕೆಲವರು ತುಂಬಾ ಕಡಿಮೆ ಕೂಡ ಮಾತಾಡ್ತಾರೆ. ಅವ್ರು ಎಲ್ರ ಜೊತೆನೂ ಬೆರೆಯೋದಿಲ್ಲ, ಬೇಕಾದಾಗ ಮಾತ್ರ ಮಾತಾಡ್ತಾರೆ. ಹಾಗಾದ್ರೆ ಕಡಿಮೆ ಮಾತಾಡೋದು ಯಶಸ್ಸಿನ ರಹಸ್ಯವೇ? ನನ್ನ ಅನಿಸಿಕೆಯಲ್ಲಿ ಉತ್ತರ ಹೌದು ಕೂಡ ಮತ್ತೆ ಇಲ್ಲ ಕೂಡ. ಯಾಕಂದ್ರೆ ಯಶಸ್ಸು ಕೇವಲ ಕಡಿಮೆ ಮಾತಾಡೋದ್ರಿಂದ ಬರೋದಿಲ್ಲ. ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಎನ್ನುವುದು ಗೊತ್ತಿದ್ರೆ ಅದು ದೊಡ್ಡ ಶಕ್ತಿ. ಒಂದು ಮಾತಿದೆ, ಮಾತು ಬೆಳ್ಳಿ, ಮೌನ ಬಂಗಾರ. ಇದರರ್ಥ ಯಾವಾಗ್ಲೂ ಮೌನವಾಗಿರಿ ಅಂತ ಅಲ್ಲ. ಅಗತ್ಯವಿಲ್ಲದ ಮಾತುಗಳನ್ನ ಕಡಿಮೆ ಮಾಡಿದ್ರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ ಅನ್ನೋದು. ಕೆಲವರು ತಮ್ಮ ಎಲ್ಲಾ ಯೋಜನೆಗಳನ್ನ ಎಲ್ರಿಗೂ ಹೇಳ್ಬಿಡ್ತಾರೆ. ನಾನು ಇದನ್ ಮಾಡ್ತೀನಿ, ಅದನ್ ಮಾಡ್ತೀನಿ ಅಂತ ಹೇಳ್ಕೊತಾರೆ. ಆದ್ರೆ ಕೆಲಸ ಶುರು ಮಾಡೋಷ್ಟರಲ್ಲಿ ಉತ್ಸಾಹನೇ ಕಡಿಮೆ ಆಗಿರುತ್ತೆ. ಇನ್ನೊಬ್ರು ಏನ್ ಮಾಡ್ತಾರೆ ಅಂದ್ರೆ ಯಾರಿಗೂ ಹೇಳೋದಿಲ್ಲ, ಸುಮ್ನೆ ಕೆಲಸ ಮಾಡ್ತಿರ್ತಾರೆ. ಒಂದಿನ ಫಲಿತಾಂಶ ಬಂದಾಗ ಎಲ್ರೂ ಆಶ್ಚರ್ಯ ಪಡ್ತಾರೆ. ಯಶಸ್ಸು ಮಾತಿಗಿಂತ ಕೆಲಸದಲ್ಲೇ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ವಿಷಯ, ಕಡಿಮೆ ಮಾತಾಡೋರು ಹೆಚ್ಚು ಕೇಳ್ತಾರೆ. ಒಬ್ಬ ವ್ಯಕ್ತಿ ಮಾತನಾಡ್ತಿರುವಾಗ ಅವನ ಅನುಭವ ಮತ್ತೆ ಅವನ ಆಲೋಚನೆ, ಅವನ ತಪ್ಪು, ಅವನ ಪಾಠ ಇವೆಲ್ಲವೂ ನಮ್ಗೆ ಸಿಗ್ತಾ ಹೋಗ್ತವೆ. ಆದ್ರೆ ನಾವು ಮಾತ್ರ ಏನ್ ಮಾಡ್ತೀವಿ ಅಂದ್ರೆ ಮಾತಾಡ್ತಾನೆ ಇರ್ತೀವಿ. ಹೊಸದಾಗಿ ಕಲಿಯೋದು ಕಡಿಮೆ ಆಗುತ್ತೆ. ಒಳ್ಳೆಯ ಮಾತುಗಳನ್ನ ಕೇಳ್ಬೇಕು. ಇನ್ನೊಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಕೋಪ ಬಂದಾಗ ಹೆಚ್ಚು ಮಾತಾಡಿದ್ರೆ ನಂತರ ಪಶ್ಚಾತ್ತಾಪವಾಗುವಂತಹ ಮಾತುಗಳು ಬಾಯಿಂದ ಹೊರ ಬರ್ತವೆ. ಆದ್ರೆ 2 ನಿಮಿಷ ಮೌನವಾಗಿದ್ರೆ ಅದೇ ಜಗಳನೇ ಆಗದೆ ಇರಬಹುದು. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ. ಆದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರ್ಲಿ, ಕಡಿಮೆ ಮಾತಾಡೋದು ಅಂದ್ರೆ ನಾಚಿಕೆ ಪಡೋದು ಅಂತ ಅಲ್ಲ, ಭಯದಿಂದ ಮೌನವಾಗಿರೋದು ಅಲ್ಲ. ಅಗತ್ಯ ಇರುವಾಗ ಆತ್ಮವಿಶ್ವಾಸದಿಂದ ಮಾತಾಡ್ಬೇಕು. ಅನ್ಯಾಯ ಕಂಡ್ರೆ ಮಾತಾಡ್ಬೇಕು. ತಮ್ಮ ಅಭಿಪ್ರಾಯ ಹೇಳ್ಬೇಕಾದ್ರೆ ಹೇಳ್ಕೋಬೇಕು. ಮೌನಕ್ಕೂ ಒಂದು ಮಿತಿ ಇದೆ. ಯಾವಾಗ ಮಾತಾಡ್ಬೇಕು, ಯಾವಾಗ ಮೌನವಾಗಿರ್ಬೇಕು, ಈ ಸಮತೋಲನವೇ ಜೀವನದ ಜಾಣ್ಮೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೇ ಆಗ್ತಿದೆ. ಎಲ್ಲ ವಿಷಯಕ್ಕೂ ಪ್ರತಿಕ್ರಿಯೆ ಕೊಡ್ಬೇಕು ಎಂಬ ಅವಶ್ಯಕತೆ ಕೂಡ ಇಲ್ಲ. ಪ್ರತಿವಾದಕ್ಕೂ ಇಳಿಯಬೇಕು ಅಂತ ಇಲ್ಲ. ಕೆಲವೊಮ್ಮೆ ನಮ್ಮ ಸಮಯವನ್ನ ನಮ್ಮ ಕನಸಿನ ಮೇಲೆ ಖರ್ಚು ಮಾಡಿದ್ರೆ ಅದು 100ರಷ್ಟು ಒಳ್ಳೆಯದು. ಯಶಸ್ವಿಯಾದ ಅನೇಕ ಜನರನ್ನ ಗಮನಿಸಿ. ಅವರು ದಿನವಿಡೀ ತಮ್ಮ ಕೆಲಸದ ಮೇಲೆ ಗಮನ ಕೊಡ್ತಾರೆ. ಅವರು ತಮ್ಮ ಶಕ್ತಿಯನ್ನ ಮಾತಿನಲ್ಲಿ ತೋರ್ಸಲ್ಲ, ಕಾರ್ಯದಲ್ಲಿ ತೋರಿಸ್ತಾರೆ. ಕೊನೆಯದಾಗಿ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಜೋರಾಗಿ ಮಾತನಾಡುವವರು ಎಲ್ಲರ ಗಮನ ಸೆಳೆಯಬಹುದು, ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾತು ಹೇಳುವವರು ಎಲ್ಲರ ಗೌರವವನ್ನ ಗೆಲ್ತಾರೆ. ಹೀಗಾಗಿ ಕಡಿಮೆ ಮಾತನಾಡಿ ಎಂದಲ್ಲ, ಅರ್ಥಪೂರ್ಣವಾಗಿ ಮಾತನಾಡಿ. ಹೆಚ್ಚಾಗಿ ಕೇಳ್ತಾ ಇರಿ ಮತ್ತೆ ಕಲಿತಾ ಇರಿ. ಮಾತಿಗಿಂತ ನಿಮ್ಮ ಕೆಲಸವೇ ನಿಮ್ಮ ಪರಿಚಯವಾಗ್ಲಿ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇಂತಹ ಜೀವನಕ್ಕೆ ಉಪಯೋಗವಾಗುವಂತಹ ವಿಷಯಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.